ಅಂತದ. ಕಾರ್ಗಿಲ್ ಆಪರೇಷನ್ ಅಂದಿಲ್ಲ, ಅದಕ್ಕೆ ಕಾರ್ಗಿಲ್ ಅಂದ ಕೂಡಲೇ ಏನಂತೀರಿ? ಕಾರ್ಗಿಲ್ ಯುದ್ಧ ಅಂತಾನೆ ಪದ ಬಳಕೆ ಮಾಡ್ತೀವಿ. ಅದು ಯುದ್ಧನೇ ಹೌದು. ಮಾನ್ಯ ಆಗಿದ್ದು ನೀವೆಲ್ಲ ತಿಳ್ಕೊಂಡಂಗ ಅಥವಾ ಯಾರು ವಿಚಾರ ಮಾಡುವಂಗ ಮಾನ್ಯ ನಡೆದದ್ದು ಯುದ್ಧ ಅಲ್ಲ. ಅದು ನಾವು ಯುದ್ಧಕ್ಕೆ ವಿಚಾರನೂ ಮಾಡಲಿಲ್ಲ. ಕೇವಲ ಸಾಂಸ್ಕೃತಿಕವಾಗಿ ಅವರೊಂದು ಇಷ್ಟು ನಮ್ಮ ಮೇಲೆ ಏನೋ ಎರಚಬೇಕಂದ್ರು, ನಮ್ಮ ಸಂಸ್ಕೃತಿಯನ್ನ ಕೆಡಿಸ್ಬೇಕಂದ್ರು, ನಮ್ಮ ಸಂಸ್ಕೃತಿಗೆ ಧಕ್ಕೆ ತರುವಂತ ಕಾರ್ಯ ಮಾಡ್ಬೇಕಂದ್ರು, ದೇಶಕ್ಕೆ ಮುಟ್ಟೋದು, ನಮ್ಮ ಜೊತೆ ಯುದ್ಧ ಮಾಡೋದು ಬಹಳ ದೂರ ಉಳಿತು ತಮ್ಮ. ಬರೇ ನಮ್ಮ ಸಂಸ್ಕೃತಿಗೆ ಏನಾದ್ರೂ ಒಂದು ಈಟ್ ಧಕ್ಕೆ ತಂದ್ರ ನಿಮ್ಮನ್ನು ಮನಿ ಹೊತ್ತು ಹೊಡಿತೀವಿ ನಾಯಿ ಹೊಡೆದಂಗ ಅಂತ ತೋರಿಸಿದ್ರು ನಮ್ಮವರು. ಮಾನ್ಯ ನಡೆದದ್ದು ಯುದ್ಧ ಅಲ್ಲ, ಅದು ಆಪರೇಷನ್. ಆಪರೇಷನ್ ಯಾವಾಗ ಮಾಡ್ತಾರ್ರಿ? ಡಾಕ್ಟರ್ಗಳು ಮಾಡ್ತಾರಲ್ಲ ಆಪರೇಷನ್. ನಮ್ಮ ಹೆಚ್ಚು ಆಪರೇಷನ್ ಪದ ಒಳಗೆ ಕೇಳೋದು ನಮ್ಗೆ ವೈದ್ಯಕೀಯ ಕ್ಷೇತ್ರದೊಳಗನೆ. ಆಪರೇಷನ್ ಯಾವಾಗ ಮಾಡ್ತಾರ? ಶರೀರದೊಳಗೆ ಎಲ್ಲೋ ಗಾಯ ಆಯಿತು, ಗ್ಯಾಂಗ್ರೀನ್ ಆಯಿತು, ಅಥವಾ ಶರೀರದೊಳಗೆ ಯಾವುದೋ ಒಂದು ಭಾಗ, ಒಂದು ಅಂಗ ಕೊಳಿತು, ಅಥವಾ ಅದಕ್ಕೆ ಹುಳ ಹತ್ತಿದು, ಅದಕ್ಕೊಂದು ಏನೋ ಸಮಸ್ಯೆ ಆಯಿತು ಅಂದ್ರೆ ಆ ಭಾಗವನ್ನು ಆಪರೇಷನ್ ಮಾಡಿ ಅದೇನು ಕೊಳತು ಹುಳಗಳದಾವ ಒಳಗ, ಕ್ಯಾನ್ಸರ್ದಂಥ ರೋಗಾಣುಗಳಿದ್ರು ಸಹಿತ ಅವುಗಳನ್ನು ಅಲ್ಲಿಯೇ ನಾಶ ಮಾಡೋದು ಹೆಂಗಂತ ಹುಡುಕ್ಯಾಡಿ ಅಷ್ಟೇ ಕ್ಷೇತ್ರವನ್ನ, ಅದು ಎಲ್ಲದ ಆ ಹುಳಗಳು ಎಲ್ಲದಾವ, ಹುಳಗಳಿರೋ ಕ್ಷೇತ್ರ ಹುಡುಕ್ಯಾಡಿ ಹುಳಗಳನ್ನ ನಾಶ ಮಾಡುವಂಥದಕ್ಕೆ ಆಪರೇಷನ್ ಅಂತಾರ. ಏನಾದ್ರೂ ಒಂದೀಟು ಹಾಳಾಗಿತ್ತು, ಹಾನಿಯಾಗಿತ್ತು ಅಂದ್ರೆ ಅದಕ್ಕೆ ಮತ್ತೊಂದು ಏನಾದ್ರೂ ಪರ್ಯಾಯವಾದದ್ದು ಜೋಡಿಸಿ ಮತ್ತೆ ನಿಲ್ಲುವಂತೆ ಮಾಡುವಂಥದ್ದಕ್ಕೆ ಆಪರೇಷನ್ ಅಂತಾರ. ಮಾನ್ಯ ನಡೆದದ್ದು ಸಾದಾ ಆಪರೇಷನ್ ಅಷ್ಟೇ, ಬೈಪಾಸ್ ಸರ್ಜರಿ ಏನಲ್ಲದು, ಸುಮ್ಮನೆ ಒಂದು ಸಣ್ಣ ಆಪರೇಷನ್. ಯಾಕಂತ ಕೇಳಿದ್ರ ಆ ಆಪರೇಷನ್ ಯಾವುದ್ರ ಕುರಿತು? ಸಂಸ್ಕೃತಿಯ ಕುರಿತು ನಡೆದಂತ ಒಂದು ವಿದ್ರೋಹ. ಅದು ಸ್ಪಷ್ಟ ಹೇಳ್ಬೇಕಂದ್ರೆ ಇದು ರಾಷ್ಟ್ರಗಳ ಮಧ್ಯೆ ನಡೆದದ್ದು, ಭಾರತ ಪಾಕಿಸ್ತಾನಗಳ ಯುದ್ಧ ಅಲ್ಲದು. ನಮ್ಮ ಸಂಸ್ಕೃತಿ, ನಮ್ಮ ಎದುರಾಳಿಗಳ ಸಂಸ್ಕೃತಿಯ ಸಾಂಸ್ಕೃತಿಕ ಯುದ್ಧ ಅದು. ನಮ್ಮ ಸಂಸ್ಕೃತಿಯನ್ನು ಕೆಣಕ್ಲಿಕ್ಕೆ ಬಂದರು, ನಮ್ಮ ತಾಯಂದ್ರ ಸಿಂಧೂರವನ್ನ ಕೆಣಕ್ಲಿಕ್ಕೆ ಬಂದರು. ಸಿಂಧೂರವನ್ನ ನಮ್ಮಲ್ಲಿ ಎಷ್ಟು ಪವಿತ್ರ ಅಂತ ಭಾವಿಸ್ತೀವಿ ಅಂತ ಅವ್ರಿಗೇನು ಗೊತ್ತು. ಗಣಪತಿಗೆ ಸಿಂಧೂರವನ್ನ ಏರ್ಸ್ಬೇಕಾದ್ರ ಗಣಪತಿಗೂ ಕುಂಕುಮ ಹಚ್ತೀವಿ ನಾವು, ಎಲ್ಲ ದೇವತೆಗಳಿಗೂ ಸಿಂಧೂರವನ್ನ ಬಳಸ್ತೀವಿ. ದೇವತೆಗಳಿಗೆ ಹಚ್ಚುವಂತಹ ತಿಲಕ, ದೇವತೆಗಳಿಗೆ ಬಳಸುವಂತಹ ಪವಿತ್ರ ಪದಾರ್ಥವನ್ನ, ದೇವಿಗೆ ದುರ್ಗೆಗೆ ಅರ್ಪಣೆ ಮಾಡಿರುವಂತ ಸಿಂಧೂರವನ್ನ ಅಷ್ಟೇ ಪವಿತ್ರ ಭಾವದಿಂದ ನಾವು ತಿಲಕ ರೂಪವಾಗಿ, ಅವರ ಕೃಪಾಶೀರ್ವಾದದ ರೂಪವಾಗಿ, ಪ್ರಸಾದ ರೂಪವಾಗಿ ನಾವು ನಮ್ಮ ಹಣೆಗೆ ಹಚ್ಕೊಂತೀವಿ. ನಮ್ಮ ತಾಯಂದ್ರು ದೇವಿಗೆ ಅರ್ಪಣೆ ಮಾಡಿರೋದನ್ನ ಅದೇ ಕುಂಕುಮನೇ, ಸಿಂಧೂರ ಅನ್ನೋದ್ರ ಕುಂಕುಮ ಗೊತ್ತದ ಎಲ್ಲರಿಗೂ. ಆ ಕುಂಕುಮವನ್ನ ಪತಿಯ ಮಾಂಗಲ್ಯ ಮತ್ತು ಕುಂಕುಮ, ಕಾಲುಂಗುರ, ಬಳೆಗಳು ಇವೆಲ್ಲ ಪಾತಿವ್ರತ್ಯದ ಕುರುಹುಗಳು, ಪತಿ ಪರಮೇಶ್ವರನ ಚಿಹ್ನೆಗಳು. ಅಷ್ಟೇ ಪವಿತ್ರ ಭಾವದಿಂದ ಎಂಥ ಹೆಣ್ಮಗಳಿದ್ರು ಕೂಡ ಇವತ್ತು ಅವುಗಳನ್ನು ಹಣೆಗಿಡ್ತಾಳೆ, ತನ್ನ ತಲೆಯೊಳಗೆ ಇಟ್ಕೊಂತಾಳೆ, ಅದನ್ನು ಅಷ್ಟು ಗೌರವಿಸ್ತಾಳೆ. ಎಲ್ಲಿ? ಹಣೆ ಮತ್ತು ತಲೆ ಇವೆರಡೂ ಶರೀರದ ಅತ್ಯಂತ ಉತ್ಕೃಷ್ಟ ಶ್ರೇಷ್ಠವಾದ ಭಾಗಗಳು, ಅಲ್ಲಿ ಇಟ್ಕೊಂತಾಳ. ಕುಂಕುಮ ಎಲ್ಲೋ ಗಲ್ಲಕ್ಕ ಕೈಗೆ ಹಚ್ಕೋಬೋದಾಗಿತ್ತಿಲ್ಲ, ಹಂಗ ಕುಂಕುಮ ಹಚ್ಚೋದು ಹಣೆಗೆ ಮತ್ತು ಶಿರಸ್ಸಿನಲ್ಲಿ. ಕಾರಣ ಅದು ಅಷ್ಟು ಪವಿತ್ರ ಅನ್ನುವಂಥ ಭಾವ. ನಮ್ಮ ಭಾವನೆಗಳ ಜೊತೆ ಆಟ ಆಡಬೇಕು ಅನ್ನೋ ಕಾರಣಕ್ಕಾಗಿ ಸಿಂಧೂರ ಹಚ್ಚದವರನ್ನ ಹುಡುಕಾಡಿ ಅವರ ಪತಿಗಳನ್ನ, ಅದು ಅವರ ಅಂಗಾಂಗಗಳನ್ನ ವೀಕ್ಷಣೆ ಮಾಡಿ ಇವ್ರು ನಮ್ಮವ್ರು ಹೌದು ಅಲ್ಲ ಅಂತ ಗುರುತು ಮಾಡಿಕೊಂಡು ನಮ್ಮವ್ರ ಮೇಲೆ ಒಂದಷ್ಟು ಜನರ ಮೇಲೆ ಬಹಳ ದೊಡ್ಡ ದುರ್ಘಟನೆ, ಅದು ಆಘಾತ ಆಯಿತು. ಮಾಡಿದ್ದನ್ನು ಅನುಭವಿಸಿದ್ರು. ಇನ್ನು ಮತ್ತೆ 10 ವರ್ಷ ನಮ್ಮ ಸಮೀಪಕ್ಕೆ ಬರ್ಲಿಕ್ಕಿಲ್ಲ ಬಹುತೇಕ. ಹಂಗ ಅವ್ರಿಗೆ ಏನು ಮುಟ್ಟಿ ನೋಡ್ಕೋಬೇಕು ಹಂಗೆ ಹೊಡೆದ್ರು. ಮನೆ ನಡೆದದ್ದು ಆಪರೇಷನ್ ಸಿಂಧೂರ. ಆಶ್ಚರ್ಯದ ಸಂಗತಿ ಅಂದ್ರ ತಿಲಕ